ಹೌದು, ನೀವು ಕೇಳ್ತಾ ಇರೋದು ನಿಜ. ಈ ಮಹಿಳೆ ಹೆಸರು ಕೇಳಿದ್ರೆ ಮಹಾರಾಷ್ಟ್ರದ ಜನ ಈಗಲೂ ನಡುತ್ತಾರೆ. ಯಾಕೆ ಗೊತ್ತಾ? ಆಕೆಯ ಆರ್ಭಟಕ್ಕೆ ಶಿವಾಜಿ ಮಹಾರಾಜರೇ ಶರಣಾಗಿದ್ರು. ಪ್ರಪಂಚದ ಪ್ರಪ್ರಥಮ ಮಹಿಳಾ ಸೈನ್ಯ ಕಟ್ಟಿದ ಮಹಾಶೂರ ಈಕೆ. ಅವಳೇ ವೀರರಾಣಿ ಬೆಳವಾಡಿ ಮಲ್ಲಮ್ಮ. ಹೌದು, ಇಂತಹ ವೀರರಾಣಿಯ ಬಗ್ಗೆ ಮಾತನಾಡುವಾಗ ನಮ್ಮ ಮೈ ಮನ ರೋಮಾಂಚನಗೊಳ್ಳುತ್ತೆ. ಕನ್ನಡದ ಅದ್ಭುತ ವೀರ ರಾಣಿಯರ ಸಾಲಿನಲ್ಲಿ ಬೆಳವಾಡಿ ಮಲ್ಲಮ್ಮ ಕೂಡ ಅಗ್ರಗಣ್ಯರು. ಬೆಳವಾಡಿಯ ಮಹಾರಾಣಿ ವೀರಮಲ್ಲಮ್ಮ ಅವರ ಚರಿತ್ರೆ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ. ರಾಣಿ ಬೆಳವಾಡಿ ಮಲ್ಲಮ್ಮ 1624ರಲ್ಲಿ ಬೆಳಗಾವಿ ಜಿಲ್ಲೆಯ ಬೈಲುಹೊಂಗಲದಲ್ಲಿ ಜನಿಸಿದ್ದರು. ಅವರು ಸೋದೆಯ ರಾಜ ಮಧುಲಿಂಗ ನಾಯಕ ಅವರ ಮಗಳಾಗಿದ್ದರು ಮತ್ತು ಸೋದೆಯ ರಾಜ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿರ್ತಾರೆ. ಮತ್ತು 5 ವರ್ಷ ಮಗುವಾಗಿದ್ದಾಗಲೇ ಮಲ್ಲಮ್ಮ ನಾಯಕತ್ವ ಗುಣಗಳನ್ನು ಹೊಂದಿರ್ತಾಳೆ. 10 ವರ್ಷಗಳ ಕಾಲ ಶಂಕರ್ ಭಟ್ ಎನ್ನುವ ಗುರುಗಳಿಂದ ಗುರುಕುಲದಲ್ಲಿ ತನ್ನ ಸಹೋದರನಾದ ಸಾಂಬಾನೊಂದಿಗೆ ಅತ್ಯುತ್ತಮವಾದ ಶಿಕ್ಷಣ ಪಡೆದಿರ್ತಾಳೆ ಮತ್ತು ಆಕೆಯು ಯುದ್ಧದ ತರಬೇತಿ ಕೂಡ ಪಡೆದಿರ್ತಾಳೆ. ಮುಂದೆ ಈಶಪ್ರಭು ಎನ್ನುವ ಬೆಳವಾಡಿಯ ರಾಜನನ್ನು ಸ್ವಯಂವರದ ಮೂಲಕ ಮಲ್ಲಮ್ಮನನ್ನು ಮದುವೆ ಆಗ್ತಾನೆ. ಅಂದರೆ ತನ್ನ ವಯಸ್ಸಿಗಿಂತ 1 ಅಥವಾ 1ಕ್ಕಿಂತ ಹೆಚ್ಚು ಹುಲಿಗಳನ್ನು ಯಾರು ಬೇಟೆ ಮಾಡಿ ತರುತ್ತಾರೋ ಅವರಿಗೆ ಮದುವೆ ಎನ್ನುವ ಷರತ್ತು ಮಾಡಿರ್ತಾರೆ. ಅದನ್ನು ಭೇದಿಸಿದ ಬೆಳವಾಡಿಯ ಮಹಾರಾಜ ಈಶಪ್ರಭು ಮಲ್ಲಮ್ಮನನ್ನು ಮದುವೆ ಆಗ್ತಾನೆ. ರಾಜ ಈಶಪ್ರಭು ಮತ್ತು ಬೆಳವಾಡಿ ಮಲ್ಲಮ್ಮ ಆ ಸಮಯದ ಅತ್ಯುನ್ನತ ಆಡಳಿತಗಾರರಾಗಿರ್ತಾರೆ. 10,000ಕ್ಕೂ ಹೆಚ್ಚು ನುರಿತ ಸೈನಿಕರನ್ನು ಹೊಂದಿರ್ತಾರೆ ಮತ್ತು ಅದ್ಭುತ ಧೈರ್ಯಶಾಲಿಗಳಾಗಿರ್ತಾರೆ ಅಂತ ಪುಸ್ತಕಗಳಲ್ಲಿ ಉಲ್ಲೇಖ ಇದೆ. ಹೀಗಿರುವಾಗ ಶಿವಾಜಿ ಮಹಾರಾಜರು ತಂಜಾವೂರನ್ನು ವಶಪಡಿಸಿಕೊಂಡಿರ್ತಾರೆ ಮತ್ತು ಕೆಲ ಮರಾಠ ಸೈನ್ಯ ಬೆಳವಾಡಿಯ ಯದ್ವಾಡ ಎಂಬ ಹಳ್ಳಿಯಲ್ಲಿ ಶಿಬಿರವನ್ನು ಹಾಕಿರುತ್ತೆ. ಆದ್ರೆ ಅವರು ಹಸುವಿನ ಹಾಲಿಗೋಸ್ಕರ ಸ್ಥಳೀಯ ಹಸುಗಳನ್ನು ಬೆಳವಾಡಿಗೆ ಸೇರಿದ ಪ್ರದೇಶಗಳಲ್ಲಿ ಜನರಿಂದ ಕಿತ್ಕೋಬಿಡ್ತಾರೆ ಮತ್ತು ಕೋಪಗೊಂಡ ಅಲ್ಲಿನ ಜನರು ತಮ್ಮ ರಾಜನಾದ ಈಶಪ್ರಭುಗೆ ದೂರನ್ನು ಕೊಡ್ತಾರೆ. ಈಶಪ್ರಭು ಇದನ್ನು ಬಗೆಹರಿಸೋಕೆ ಅಂತ ಸೈನಾಧಿಪತಿಯಾದ ಸಿದ್ದನಗೌಡ ಪಾಟೀಲ್ಗೆ ವಹಿಸ್ತಾರೆ. ಆದರೆ ಮರಾಠ ಪಡೆಗಳಿಂದ ಸಿದ್ದನಗೌಡ ಪಾಟೀಲ್ ಪ್ರತಿರೋಧವನ್ನು ಎದುರಿಸುತ್ತಾರೆ. ಆಗ ಯುದ್ಧಕ್ಕೆ ಧುಮುಕಿದ ರಾಣಿ ಮಲ್ಲಮ್ಮ 2,000 ಮಹಿಳಾ ಸೈನಿಕರು ಮತ್ತು 3,000 ಮಹಿಳಾ ಅಂಗರಕ್ಷಕರ ಸೈನ್ಯವನ್ನು ಮುನ್ನಡೆಸುತ್ತಾರೆ. ಆಕೆಯ ಸೈನ್ಯವು ಜೈ ವೀರಭದ್ರ ಎಂಬ ಘೋಷಣೆಗಳೊಂದಿಗೆ ಮರಾಠ ಸೈನ್ಯದ ಮೇಲೆ ಉಗ್ರವಾಗಿ ದಾಳಿ ಮಾಡುತ್ತೆ. ಮಲ್ಲಮ್ಮಳ ತ್ವರಿತ ಮತ್ತು ಲೆಕ್ಕಾಚಾರದ ದಾಳಿಯು ಮರಾಠ ಸೈನ್ಯಕ್ಕೆ ಭಾರಿ ನಷ್ಟ ಉಂಟು ಮಾಡುತ್ತೆ ಮತ್ತು ಬೆಳವಾಡಿಯ ದನಗಳನ್ನು ಮರಾಠರು ಹಿಂದಿರುಗಿಸಿ ಕೊಡ್ತಾರೆ. ಈ ಸೋಲು ಶಿವಾಜಿ ಮಹಾರಾಜನನ್ನು ಕೆರಳಿಸುತ್ತೆ. ಅವರು ಕ್ಷತ್ರಿಯನಾಗಿ ಅವಮಾನವೆಂದು ಪರಿಗಣಿಸುತ್ತಾರೆ. ಬೆಳವಾಡಿಯ ಸೈನ್ಯಕ್ಕೆ ಸವಾಲು ಹಾಕಲು ಜನರಲ್ ದಾದಾಜಿಯ ನೇತೃತ್ವದಲ್ಲಿ ದೊಡ್ಡ ಸೈನ್ಯವನ್ನು ಬೆಳವಾಡಿಗೆ ಕಳಿಸುತ್ತಾರೆ. ಯುದ್ಧದ ಸಮಯದಲ್ಲಿ ಮರಾಠ ಸೈನ್ಯಾಧಿಪತಿಯೊಬ್ಬರು ಈಶ್ವರ ಪ್ರಭು ಅವರನ್ನು ಹಿಂದಿನಿಂದ ಇರಿದು ಮಾರಣಾಂತಿಕವಾಗಿ ಗಾಯಗೊಳಿಸುತ್ತಾನೆ. ಇದರಿಂದ ಈಶಪ್ರಭು ರಾಜರು ತಮ್ಮ ಕುದುರೆಯಿಂದ ಬೀಳ್ತಾರೆ ಮತ್ತು ಮಹಾರಾಜ ಈಶಪ್ರಭು ಯುದ್ಧದಲ್ಲಿ ಕೊಲ್ಲಲ್ಪಡ್ತಾರೆ. ಈ ದುರಂತ ಸುದ್ದಿ ಮಲ್ಲಮ್ಮನಿಗೂ ತಲುಪುತ್ತೆ. ಆರಂಭದಲ್ಲಿ ದುಃಖದಿಂದ ಮುಳುಗಿದ್ದ ಮಲ್ಲಮ್ಮ ನಂತರ ಶೀಘ್ರದಲ್ಲಿಯೇ ಸೈನ್ಯವನ್ನು ಒಟ್ಟುಗೂಡಿಸಿ ಮತ್ತು ತಮ್ಮ ಮಹಿಳಾ ಸೈನ್ಯವನ್ನು ಯುದ್ಧಕ್ಕೆ ಕರೆದೊಯ್ತಾಳೆ. ಅವಳ ಉತ್ಸಾಹಭರಿತ ನಾಯಕತ್ವದಲ್ಲಿ ಬೆಳವಾಡಿ ಪಡೆಗಳು ಕೋಟೆಗಳನ್ನು ಇನ್ನು 27 ದಿನದವರೆಗೆ ರಕ್ಷಿಸುತ್ತಾವೆ. ಹೀಗಂತ ಹಲವು ಪುಸ್ತಕಗಳಲ್ಲಿ ಉಲ್ಲೇಖ ಇದೆ. ಶಾಂತಯ್ಯ ಎಂಬ ಮಾಹಿತಿದಾರನಿಂದ ಶಿವಾಜಿಯ ಸ್ಥಳವನ್ನು ಪತ್ತೆ ಹಚ್ಚಿದ ಮಲ್ಲಮ್ಮ ತನ್ನ ಪಡೆಗಳೊಂದಿಗೆ ದೇವಾಲಯದ ಬಳಿ ದಾಳಿ ಮಾಡ್ತಾಳೆ. ಈ ಆವೃತ್ತಿಯಲ್ಲಿ ಶಿವಾಜಿ ಮಲ್ಲಮ್ಮಳನ್ನು ಜಗದಂಬ ಅಥವಾ ಭವಾನಿಯನ್ನು ಹೋಲುವ ದೈವಿಕವಾಗಿ ಶಿವಾಜಿ ನೋಡ್ತಾನೆ ಮತ್ತು ಅವಳು ಬೆಳವಾಡಿಯ ರಾಣಿ ಎಂದು ಅರಿತುಕೊಂಡ ಅವನು ಮಲ್ಲಮ್ಮನ ಪತಿಯ ಅನಿರೀಕ್ಷಿತ ಸಾವಿಗೆ ಅವಳಿಂದ ಕ್ಷಮೆ ಯಾಚಿಸುತ್ತಾನೆ. ಶಿವಾಜಿ ಮಲ್ಲಮ್ಮನನ್ನು ತಾಯಿಯಾಗಿ ಸಹೋದರಿಯಾಗಿ ಗೌರವಿಸುತ್ತಾನೆ ಎಂದು ಹೇಳಲಾಗುತ್ತೆ. ಕೆಲವು ಪುಸ್ತಕಗಳಲ್ಲಿ ಶಿವಾಜಿಯು ಗೌರವದ ಸೂಚಕವಾಗಿ ಮಲ್ಲಮ್ಮಳಿಗೆ ವೈದ್ಯಕೀಯ ಚಿಕಿತ್ಸೆಯ ವ್ಯವಸ್ಥೆ ಮಾಡ್ತಾನೆ ಮತ್ತು ಇಬ್ಬರ ಪರಸ್ಪರ ಮಾತುಕತೆಯೊಂದಿಗೆ ಯುದ್ಧ ನಿಲ್ಲುತ್ತೆ. ಶಿವಾಜಿ ಮಲ್ಲಮ್ಮಳ ಶೌರ್ಯವನ್ನು ಹೊಗಳ್ತಾನೆ. ಮಲ್ಲಮ್ಮಳ ಪತಿಯ ಸಾವಿಗೆ ವಿಷಾದ ವ್ಯಕ್ತಪಡಿಸುತ್ತಾನೆ. ತಾನು ತಪ್ಪು ಮಾಡಿದೆ, ತಾಯಿ
ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ಅವಳಿಗೆ ಕ್ಷಮೆ ಕೇಳುತ್ತಾನೆ. ನನಗೆ ನಿಮ್ಮ ರಾಜ್ಯ ಬೇಡ ಎಂದು ಮಲ್ಲಮ್ಮನ ಧೈರ್ಯ ಮತ್ತು ನಾಯಕತ್ವದ ಪ್ರಭಾವಿತನಾದ ಶಿವಾಜಿ ಅವಳನ್ನು ಬಹಳ ಗೌರವಿತವಾಗಿ ನಡೆಸಿಕೊಳ್ತಾನೆ. ಈ ಘಟನೆಯು ಹಲವು ಪುಸ್ತಕಗಳಲ್ಲಿ ದಾಖಲಾಗಿದೆ. ಮಲ್ಲಮ್ಮನ ಶೌರ್ಯ, ವೀರತನ, ಹೋರಾಟ ಎಲ್ಲವನ್ನು ದಾಖಲಿಸಲಾಗಿದೆ. ಮಲ್ಲಮ್ಮ ತನ್ನ ರಾಜ್ಯವನ್ನು ನಂತರ ಪರಿಣಾಮಕಾರಿಯಾಗಿ ನಿರ್ವಹಿಸಿದಳು. ತನ್ನ ಸಹೋದರನಾದ ಸದಾಶಿವ ನಾಯಕನ ಬೆಂಬಲದೊಂದಿಗೆ ತನ್ನ ಮಗನಿಗೆ ಮಾರ್ಗದರ್ಶನ ನೀಡಿದಳು ಎಂದು ತಿಳಿಸಲಾಗಿದೆ. ಈ ಘಟನೆ ಒಬ್ಬ ವೀರ ಮಹಿಳೆಯ ಹೋರಾಟದ ಸಂಕೇತ. ಇದು ಕನ್ನಡಿಗರ ಕೆಚ್ಚೆದೆಯ ಶೌರ್ಯ ಸಾಹಸವನ್ನು ತೋರಿಸುತ್ತೆ. ಅಖಂಡ ಭಾರತವನ್ನು ಆಳಿದ ಶಿವಾಜಿ ಮಹಾರಾಜರು ನಮ್ಮ ಕನ್ನಡ ವೀರ ವನಿತೆಯ ವಿರುದ್ಧ ಯುದ್ಧ ಮಾಡಿ ತಾನು ಮಾಡಿದ ತಪ್ಪಿಗೆ ಕ್ಷಮೆಯಾಚಿಸಿದ್ದು ಸತ್ಯ. ಹೌದು, ನಾವು ಕನ್ನಡಿಗರು ಸ್ವಾಭಿಮಾನಿಗಳು. ನಮ್ಮ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಾಗ ನಮ್ಮ ಹೋರಾಟ ಹೇಗಿರುತ್ತೆ ಅನ್ನೋದಕ್ಕೆ ನಮ್ಮ ಕನ್ನಡದ ವೀರ ವನಿತೆ ಬೆಳವಾಡಿ ಮಲ್ಲಮ್ಮನೇ ಸಾಕ್ಷಿ. ಇದಾಗಿತ್ತು ಇವತ್ತಿನ ವಿಶೇಷವಾದ ನಿಗೂಢವಾದ ವಿಡಿಯೋ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನೂ ಹೆಚ್ಚು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.